ಗಂಡಸರ ಕೈಗಳು ಒದ್ದೆಯಾಗುತ್ತಿದ್ದರೆ, ತುಂಬ ಒದ್ದೆ ಕೈ, ಯಾವಾಗ ನೋಡಿದ್ರು ಸ್ವೆಟ್ಟಿಂಗ್ ಆಗ್ತಿರುತ್ತೆ ಕೆಲವರಿಗೆ ಅಂತ ಹೇಳ್ತಾರೆ. ಕಾಯಿಲೆಯಿಂದ ಬರೋ ಸ್ವೆಟ್ಟಿಂಗ್ ಬೇರೆ, ಆದರೆ ಕೆಲವರಿಗೆ ಯಾವಾಗಲೂ ತೇವಾಂಶ ಇರುತ್ತೆ ಕೈಯಲ್ಲಿ, ಒಂಥರ ಬೆವರಿನ ಅಂಶದ ಥರ. ಆ ಒಂದು ಹುಟ್ಟಿನಲ್ಲೇ ಭಗವಂತ ಮಾಡಿಟ್ಟು ಬಿಟ್ಟಿರ್ತಾನೆ. ಸೊ ಆ ರೀತಿ ಗಂಡಸರ ಕೈಗಳು ಯಾವಾಗಲೂ ಒದ್ದೆಯಾಗಿದ್ದರೆ ಏನು ದೋಷ ಗೊತ್ತಾ? ದೇವರು ನಿಮಗೆ ಕೊಟ್ಟಿರೋ ಒಂದು ಅದ್ಭುತವಾದಂಥ ಅವಕಾಶ ಅಂದರೆ ದುಡಿತೀರಿ. ಖಂಡಿತ ಆ ದುಡ್ಡು ನಿಮ್ಮ ಮನೆಗೆ ಹೋಗಿ ಪೂರ್ತಿ ಸೇರೋದೇ ಇಲ್ಲ. ಅರ್ಧ ಹೊರಗಡೆ ನಮ್ಮ ಕಾವೇರಿ ನದಿ ಥರ ತಾನು ದುಡಿದಿದ್ದು ತನ್ನ ಹೆಂಡತಿ ಮಕ್ಕಳಿಗೂ ತನಗೂ ಉಪಯೋಗ ಮಾಡಲು ಬಿಡುವುದಿಲ್ಲ ಪೂರ್ತಿ ಭಾಗವನ್ನು. ಅದು ತೊಗೊಂಡೋಗಿ ಕಂಡವರಿಗೆ ಸಹಾಯಕ್ಕೆ, ಕಂಡವರ ಆ ಒಂದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಸಹಯೋಗಕ್ಕೂ ಕೊಟ್ಟು ಬಿಡಿಸ್ತಕ್ಕಂಥದ್ದು ಮಾಡುತ್ತೆ. ಕೈಗಳು ಒದ್ದೆ ಅಂದರೆ ಕೈ ಜಾರಿ ಹೋಯಿತು ದುಡಿದ ದುಡ್ಡು ಅನ್ನತಕ್ಕಂಥ ಮಾತಿನ ಅರ್ಥ. ಸೊ ಆದಷ್ಟು ಕೈಗಳು ಒದ್ದೆಯಾಗಿರ್ತಕ್ಕಂಥವ್ರು ನಿಮ್ಮ ಕೈಯಲ್ಲಿ ದುಡ್ಡೇ ಇಟ್ಕೋಬೇಡಿ, ನಿಮ್ಮ ಹೆಂಡತಿ ಕೈ ಕೊಟ್ಬಿಡಿ. ಲಕ್ಷ್ಮೀ ರೇಖೆ ಇರುತ್ತದೆ ಆಕೆ ಕೈಯಲ್ಲಿ, ನಿಲ್ಲಿಸ್ಕೋತಾಳೆ. ಒಳ್ಳೆಯದಾಗಲಿ.